ಸೊ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟ್ರಿಪ್ ಎಲ್ಲ ಮುಗಿಸ್ಕೊಂಬಂದೆ. ಭಾಳ ಚಲೋ ಜನ ಸಿಕ್ಕಿದ್ದಾರೆ ನಂಗೆ. ಎಲ್ಲ ಕಡೆ ಹೋದ್ರು ಸಪೋರ್ಟ್ ಮಾಡೋರು. ನಾ ಹಿಂಗೆ ಯೂಟ್ಯೂಬ್ ಚಾನಲ್ ಐತೆ ಅಂತಂದ್ರೂ ಸಪೋರ್ಟ್ ಮಾಡೋರು. ಎಲ್ಲದಕ್ಕೂ ಹಿಂಗೆ ಹೆಲ್ಪ್ ಮಾಡ್ತಿದ್ರು. ಭಾಳ ಚಲೋ ಜನ ಸಿಕ್ಕಿದ್ದಾರೆ ನನ್ನ ಕಡೆ. ಎಲ್ಲ ಕಡೆ ಹೋದ್ರೂ ಎದ್ರದ್ದು ಹಿಂಗೆ ಕೊರತೆ ಆಗಿಲ್ಲ ನನಗೆ. ಮಲ್ಕೊಳಕ್ಕೆ ಜಾಗ ಸಿಕ್ಕಿತ್ತು, ಊಟ ಎಲ್ಲ ಸಿಕ್ಕಿತ್ತು. ಒನ್ ಆಫ್ ದಿ ಮೈ ಬೆಸ್ಟ್ ಟ್ರಿಪ್ ಇದೆ, ಸೋಲೋ ಟ್ರಿಪ್. ಸೊ ಇವತ್ತಿನ ವಿಡಿಯೋ ಇದ್ರಬೇಕು. ಇನ್ನೊಂದೇನು ಹೇಳ್ಬೇಕಂತಂದ್ರೆ, ನಾನು ಹೋಗಿ ಬರ್ರಿ. ಜಗತ್ತು ಭಾಳ ದೊಡ್ಡದೈತಿ, ಜೀವನನೂ ಭಾಳ ದೊಡ್ಡದೈತಿ. ಜನ ಸಿಗ್ತಾರೆ, ಒಳ್ಳೆಯವರು ಸಿಗ್ತಾರೆ, ಕೆಟ್ಟವ್ರು ಸಿಗ್ತಾರೆ. ನಂಗೆ ಸಿಕ್ಕೋರೆಲ್ಲನೂ ಚಲೋರ ಇದ್ರು ಅಂತ ಹೇಳೋದಿಲ್ಲ, ಬಟ್ ಭಾಳ ಮಂದಿ ಚಲೋ ಇದ್ರು ಅಂತ ಹೇಳ್ತೀನಿ. ಸೊ ಅದಕ್ಕೆ ನೀವು ಹೋಗಿ ಬರ್ರಿ. ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋ ಇದಿರ್ಬೇಕಂತಂದ್ರೆ ಪ್ರ್ಯಾಂಕ್ ಕಾಲ್. ನನಗೆ ಪರಿಚಯ ಇರೋರಿಗೆ ಮತ್ತು ನಂಗೆ ಅಲ್ಲಿ ಶಿರ್ಸಿ ಅಂದ್ರೆ ನಾ ಶಿರ್ಸಿದಾಗ ಅದೇನು ಈಗ ಪ್ರೆಸೆಂಟ್ ಅಂತ ಹೇಳಿ ಕಾಲ್ ಮಾಡಬೇಕಾಗೈತಿ. ಬೇರೆ ಬೇರೆ ಊರ ಕಡೆ ಹೋದ್ರೆ ನಂಗೆ ಏನು ಪರಿಚಯ ಅದಾರಲ್ಲ ಅವ್ರಿಗೆ ಕಾಲ್ ಮಾಡಿ ನಾ ಹಿಂಗೆ ಶಿರ್ಸಿದಾಗ ಅದೇನಿ. ಸೊ ನನ್ನ ಬ್ಯಾಗೆಲ್ಲ ಕಳುವಾಗೈತಿ. ನಂಗೆ ಸ್ವಲ್ಪ ಅಮೌಂಟ್ ಬೇಕಾಗೈತಿ. ಊರಿಗೆ ಹೋಗ್ಬಿಟ್ಲೆ ನಾನು ನಿಮ್ಗೆ ಹಾಕ್ತೀನಿ ಊರಿಗೆ ಹೋಗಾಕ ಅಂತ ತರೀಕಾ ಭೀಕ್ ಮಾಂಗ್ನೆ ಕಾನ್ಸೆಪ್ಟ್ ಐತಿ. ಸೊ ಬರೀ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಲ್ ಯಾರು ಅಂತಂದ್ರೆ, ಈಗ ನಾ ಹಿಂಗೆ ಕಾಲೇಜ್ ಹೋಗ್ತೀನಿ ಸುವರ್ಣ. ಸೊ ಆ ಮ್ಯಾಮಿಗೆ ಬರ್ರಿ ಟ್ರೈ ಮಾಡೋಣ ಅವ್ರಿಗೆ. ಹಲೋ ಹಲೋ ಮ್ಯಾಮ್. ಮ್ಯಾಮ್ ನಾ ಮನೋಜ್ ರೀ. ಹಲೋ ಹಲೋ ಮ್ಯಾಮ್. ಮ್ಯಾಮ್ ಪ್ಲೀಸ್ ರೀ, ಒಂದು ಹೆಲ್ಪ್ ಬೇಕಾಗಿತ್ತು ನಂಗೆ. ಈಗ ನಾ ಒಂದ್ ಸ್ವಲ್ಪ ಕೆಲ್ಸದೊಳಗದೀನಿ ಅಂತ, ಆಮೇಲೆ ಕಾಲ್ ಮಾಡಿ. ಹೌದು ರೀ, ಫಂಕ್ಷನ್ ಐತೆ ಅದಕ್ಕೆ. ಅಲ್ಲ ಮ್ಯಾಮ್, ಒಂದು ಸೆಕೆಂಡ್ ಕೇಳ್ರಿ. ನಾನಿನ್ನ ಬಿಡಲಾರೆ. ಅಂದ್ರೆ ನಾನು ಶಿರ್ಸಿ ಬಂದಿದ್ದೆ ರೀ ಮ್ಯಾಮ್. ನಂದು ಲಗೇಜ್ ಎಲ್ಲ ಕಳ್ಕೊಂಡೇನ್ರಿ ನಾ. ಹಾಂ ಮ್ಯಾಮ್, ಅದಕ್ಕೆ ನಂಗೆ ಊರಿಗೆ ಬರಾಕ ಒಂದು 500 ಬೇಕಾಗಿತ್ತು ರೀ. ಕಟ್ ಮಾಡಿದ್ರೆ ಡೈರೆಕ್ಟ್ ಇವ್ರ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಸೊ ಇರಲಿ, ಅವ್ರ ಫಂಕ್ಷನ್ದಾಗ ಬ್ಯುಸಿ ಅದಾರ, ಬೇರೆಯವ್ರಿಗೆ ಕಾಲ್ ಹಚ್ಚೋನಿಗೆ. ಸೊ ನೆಕ್ಸ್ಟ್ ಕಾಲ್ ಯಾರಿಗೆ ಅಂತಂದ್ರೆ, ನನ್ನ JSS ಕ್ಲಾಸ್ಮೇಟ್. ಸೊ ಬರಿ. हेलो ಹಲೋ. ಹೇಳು. ಅಲ್ಲೇ ಒಂದು ಪ್ರಾಬ್ಲಮ್ ಆಗೈತಿ. ಏನು? ನಾನು ಶಿರ್ಸಿ ಬಂದಿದ್ದೆ. ಮುರುಡೇಶ್ವರಿಂದ ಶಿರ್ಸಿ ಬಂದಿದ್ದೆ. ನನ್ನ ಬ್ಯಾಗ್ ಎಲ್ಲ ಕಳುವಾಗ್ಬಿಟ್ಟಾವಲ್ಲಿ. ಕರೆಂಡ್ರ ರಾತ್ರಿ ಇಟ್ಟು ಮಲ್ಕೊಂಡಿದ್ದೆ, ಬೆಳಗ್ಗೆ ಕಾಣತ್ತಿಲ್ಲವು. ಸೊ ಒಂದು ನಂಗೆ 500 ಇದ್ರೆ ಫೋನ್ಪೇ ಮಾಡ್ತೀನಿ, ನಾ ಮನೆಗೆ ಹೋಗಿ ಫೋನ್ ಹೊಳ್ಳಿ ಹಾಕ್ತೀನಿ ನಿಂಗೆ. ಈಗ ಮನ್ಯಾಗ ಕೇಳಿದ್ರೆ ಸುಳ್ಳ, ಮತ್ತು ಮನ್ಯಾಗ ಟೆನ್ಷನ್ ಮಾಡ್ಕೋತಾರ, ಅದ್ರ ಸಂಬಂಧ. ಸೀರಿಯಸ್, ನಾ ಯಾಕೆ ಸುಳ್ಳು? ಇಂಥ ವಿಷಯದ ನಾನು ನಿನ್ನ ಜೊತೆ ಸುಳ್ಳು ಹೇಳ್ತೇನೆ ನಾನು. ಇಲ್ಲಿ ಪೊಲೀಸ್ ಸಿಕ್ಕಿದ್ರೆ ಇವೆಲ್ಲ ಹಿಂಗೆ ಮಾಡಕ್ಕೆ ಬರೋದಿಲ್ಲಪ್ಪ, ನಿಮ್ಮಿದ್ರ ನೀವು ಇರ್ಬೇಕ ಅಂತೆಲ್ಲ ಅನ್ನತಾರ. ಅಪ್ಪ ಕಾಲ್ ಹಚ್ತಿದ್ದೆ, ಅಪ್ಪ ಮತ್ತು ಸುಳ್ಳ ಟೆನ್ಷನ್ ಹಾಕಾರ. ಬ್ಯಾಗ್ ಅಷ್ಟೇ, ಬ್ಯಾಗ್ದಾಗ ಅಮೌಂಟ್ ಎಲ್ಲ ಇದ್ವು. ಫೋನ್ನಾಗ ಕಿಸ್ತಾಗ ಇಟ್ಕೊಂಡು ಮಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಸರಿ ಹಚ್ಚಿ. ಐ ಹೋಪ್ ಈಗ ಹೆಲ್ಪ್ ಮಾಡ್ಬೋದು ನಂಗೆ. ಸೊ ಬರ್ರಿ ನೆಕ್ಸ್ಟ್ ಫೋನ್ ಹಚ್ಚನ್. ಸೊ ನಾ ಯಾರಿಗೆ ಕಾಲ್ ಮಾಡಿದ್ದೆ, ಅವರ ಹೊಳ್ಳಿ ಕಾಲ್ ಮಾಡತ್ತಾರ. ಸೊ ಬರ್ರಿ. ಹಲೋ ಹಲೋ. ಹಾಂ ಹಲೋ. ಫೋನ್ ಜೇಬ್ದಾಗ ಇಟ್ಕೊಂಡಿದ್ದೆ. ಸೀರಿಯಸ್, ನಾನು ಸುಳ್ಳು ಹೇಳ್ತೇನೆ. ನಾ ಏನು ನಾಷ್ಟಾನು ಮಾಡಿಲ್ಲ ಇನ್ನೂ. ನಿಂಗೆ ಯಾಕೆ ಜೋಕ್ ಮಾಡಲಿ? ನಾನು ಮುರುಡೇಶ್ವರಿಂದ ರಾತ್ರಿ ಶಿರ್ಸಿಗೆ ಬಿಟ್ಟೆ, ನೈಟ್ ಅಲ್ಲೇ ಮಲ್ಕೊಂಡೆ. ಅದು ಬ್ಯಾಗ್ ಇಟ್ಕೊಂಡಿದ್ದೆ. ಬ್ಯಾಗ್ ಅಂದ್ರೆ ಏನಾಯ್ತು, ಅಲ್ಲಿ ಸೈಡ್ ಇಟ್ಕೊಂಡಿದ್ದೆ. ನಾ ಶಿರ್ಸಿ ಏನು ನಡೀತಂದ್ರೆ ಒಂದು ಸಲ ಹೋಗಿ ಬಂದಿದ್ನಲ್ಲ. ಸೊ ಅದ ಟ್ರಸ್ಟ್ ಮ್ಯಾಗ ಇಟ್ಟಿದ್ದೆ, ಯಾರೋ ತೊಗೊಂಡು ಹೋಗ್ಬಿಟ್ಟಾರ. ಅಲ್ಲಿ ಪೊಲೀಸರು ಇದ್ರು, ಅವ್ರಿಗೆ ಕೇಳಿದ್ರೆ ಇದ್ರ ಮ್ಯಾಗ ನೀವು ಇರ್ಬೇಕ್ರಿ, ಅದನ್ನ ಮಾಡೋಣ ಅಂತ ನನಗೆ ಇದು ಮಾಡಿದ್ರ. ಅದ್ರ ಸಂಬಂಧ. ಈಗ ಮತ್ತೆ ಅಮೌಂಟ್ ಅದ್ರೊಳಗಿದ್ವನ
ಹಾಂ ಅದ್ರ ಪರ್ಸ್ ಇತ್ತಲ್ಲ ಹ್ಮ್ ಅದರಾಗ ಇತ್ತು. ಫೋನ್ ಪೇದಾಗಿಲ್ಲನ ಈಗ? ಫೋನ್ಪೇದಾಗಿಲ್ಲಪ್ಪ. ಎಷ್ಟು ಬೇಕಾಗಿತ್ತು? ಒಂದು 500 ಬೇಕಾಗಿತ್ತು. ನಾನು ಹಿಂಗೆ ಬಂದ್ಬಿಟ್ಲೆ ಹಾಕಿಬಿಡ್ತೇನೆ ಹೊಳ್ಳಿ. 500? ಹಾಂ ಈಗ ಯಾರನ್ನ ಕೇಳಿಪ್ಪ ನಾನು? ನೋಡು ಇದ್ರೆ ನಡಿ, ಇಲ್ಲ ನಾ ಬೇರೆ ಯಾರಿಗಾರ ಕೇಳ್ತೇನೆ. ಅಪ್ಪ ಕೇಳಿದ್ರೆ ಹಾಕ್ತಾರ. ನನ್ನ ಕಡೆ ಅಂತೂ ಅಷ್ಟಿಲ್ಲ. ನಮ್ಮ ಅಕ್ಕನ ಕೇಳ್ಬೋದು ಬಿಡು. ಅಲ್ಲಲ್ಲ ಅದೇನಾತ, ನಮ್ಮ ಪಪ್ಪ ಕೇಳಿದ್ರೆ ಹಾಕ್ತಾರೆ, ಬಟ್ ಸುಳ್ಳ ಟೆನ್ಷನ್ ಹಾಕಾರ ಅಂತ ಅಷ್ಟ. ಅಲ್ಲ ನಾ ಯಾರ ಕಡೆ ಕೇಳಿ ಅಂತ ಯೋಚನೆ ಮಾಡತ್ತೀನಿ ತಡಿ. ನೀ ಯಾವಾಗ ಹೋಗ್ತೀವಿ ಊರಿಗೆ? ನಾ ಇದೆ ಈಗ ಬೇರೆ ಬೇರೆ ಕಡೆ ಹೋಗ್ಬೇಕಂತಿತ್ತು, ಬಟ್ ಹಿಂಗಾತ್ಲ ಏನು ಮಾಡೋದು. ಊರಿಗೆ ಹೋಗ್ತೀನಿ. ಫೋನ್ ಒಂದು ಉಳಿದೈತೆ, ಅದೊಂದು ಚಲೋ. ಎಲ್ಲ ವಿಡಿಯೋ ಮಾಡಿದ್ವು ಅದರಾಗ ಇದ್ವು. ತಡಿ ಒಂದ್ ಸ್ವಲ್ಪ ಫ್ರೆಂಡ್ಸಿನ್ ಕೇಳ್ತೀನಿ, ಹಾಂ ಕೇಳಿ ಹೇಳ್ತೀನಿ. ಅಂದ್ರ ನನ್ನ ಫ್ರೆಂಡ್ಸ್ ಕಡೆ ಅಂದ್ರೆ ಫೋನ್ ಪೇ ಇರುದಿಲ್ಲ ಭಾಳ ಜನದ ಕಡೆ. ನೀವೆಲ್ಲ ಫ್ರೆಂಡ್ಸ್. ಆದ್ರ ಅವ್ರು ಏನು ಮಾಡ್ತಾರ ಏನ ಕೇಳ್ತೇನೆ ತಡಿ. ಸರ್ ನೋಡು, ಆದ್ರೆ ಹಾಕಸ್, ಇಲ್ಲ ನಡೀತೈತಿ. ಆದ್ರೆ ಹಾಕಸ್, ಇಲ್ಲ ನಡೀತೈತಿ. ನಾ ಮತ್ತೆ ಬೇರೆ ಯಾರಿಗಾರ ಕೇಳ್ತೇನೆ. ಇಲ್ಲ ತಡಿ, ಇಬ್ರು ಫ್ರೆಂಡ್ಸಿನ್ ಕೇಳ್ತೀನಿ. ಹಾಂ ಸರಿ ಕೇಳಿ ಹಿಂಗ ಹೇಳ್ತೇನೆ ಅಂತ. ಸರಿ ಸರಿ. ಹಾಕೋಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಇದು ಕಾಲ್ ಯಾಕಂದ್ರೆ ನಾವು ಒಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಹಾಕಂತಿ. ಅವ್ರ ಕಡೆ ಅಮೌಂಟ್ ಇಸ್ಕೋತೇನೆ ನಾ ಅದಕ್ಕೆ. ಅವ್ರು ಯಾರ? ಹಾಂ ಅಮೌಂಟಿಗೆ ಇಲ್ಲೊಬ್ಬ ಅಣ್ಣ ಪರಿಚಯ ಆಗ್ಯಾರ, ಅವ್ರಿಗೆ ಹಾಕಿಬಿಡ್ತೇನೆ. ಅವ್ರಿಗೆ ಕೇಳ್ದೇನ ಅಮೌಂಟ್ ಹಿಂಗೆ ಇದು ಮಾಡಿಸ್ತೀನಿ ರೀ ಕೊಡ್ತೀರಂತ. ಹ್ಞೂ ಅಂದಾರ. ಅವ್ರು ಶಿರ್ಸಿ ಇಲ್ಲೇ ಪರಿಚಯ ಆಗ್ಯಾರ, ನನ್ನ ಜೊತೆನ ಅದಾರ. ಅವ್ರು ಹೆಂಗೆ ಟ್ರಸ್ಟ್ ಮಾಡ್ಬೇಕು ನನಗೆ? ಹಂಗೆ ಹೆಂಗೆ ರೊಕ್ಕ ಕೊಡ್ತಾರೆ ನಂಗೆ? ಅವ್ರು ಟ್ರಸ್ಟ್ ಮಾಡ್ಬೇಕಲ್ಲ. ಅವ್ರು ನಮ್ಮ ಊರಿಗೆ ಹೋಗಿ ಕೊಡ್ತೇನೆ ಅನ್ನೋ ಭರೋಸೆ ಬೇಕಲ್ಲ ಅವರಿಗೆ. ಆಯ್ತು ತಡಿ, ಹಂಗಾರ ಕೇಳ್ತೀನಿ. ಸರಿ 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 ಇಡ್ಲಿ. ಥ್ಯಾಂಕ್ಸ್ ಅಲೆ. ಇಲ್ಲ ಇಲ್ಲ ಇಡ್ಲಿ. ಹಾಂ ಸರಿ ಸರಿ. ಸೀರಿಯಸ್ಸಿಗೆ ಭಾಳ ಚಲೋ ಅದಾಳ್ರಿಪ್ಪ. ಹೆಲ್ಪ್ ಮಾಡ್ತಾಳೆ ನನಗೆ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ. ಸೊ ಬರ್ರಿ ನೆಕ್ಸ್ಟ್ ಕಾಲ್ ಮಾಡೋಣ. ಸೊ ಫ್ಯಾಮಿಲಿ ನೆಕ್ಸ್ಟ್ ಕಾಲ್ ಯಾರಿಗೆ ಅಂತಂದ್ರೆ ಇವನು ನನ್ನ ಕ್ಲಾಸ್ಮೇಟ್ ಜಸ್ದಾಗ. ಸೊ ಬರ್ರಿ ಹಚ್ಚೋಣ. ಬ್ಯಾಗ್ ಎಲ್ಲ ಕಳುವಾಗ್ಯಾವ, ಅದಕ್ಕೆ ನಂಗೆ ಒಂದು 500 ರೂಪೀಸ್ ಬೇಕಾಗಿತ್ತು. ನೂರು ಫೋನ್ ಪೇ ಹಾಕಿಸ್ಬೇಕಾ? ಹಾಂ ರೋ ಹಾಕಿಸ್ತೀನಲ್ಲ. ಏನೋ ನನ್ನ ಕುಚಿಕು ಕಂಡ ಕುಚಿಕು. ಥ್ಯಾಂಕ್ಸ್ ಓಪ ಬೈ. ಅದು ರಾತ್ರಿ ಇಟ್ಟು ಅಂದ್ರೆ ಒಂದು ಸಲ ಬಂದೇನಲ್ಲ ನಾ ಇಲ್ಲಿ, ಅದೋ ಭರೋಸೆ ಮ್ಯಾಗ ಇಟ್ಟು ಮಲ್ಕೊಂಡಿದ್ದೆ. ಅದು ಇದು ಆಗೈತೆ ಅಷ್ಟು. ಹೌದು, ಆಯ್ತು ಹಾಕ್ತೀನಿ. ಸರ್ ನನ್ನ ನಂಬರಿಗೆ ಹಾಕಿರ ನಾನು ಹಿಂಗೆ ಬಂದು ಗುಟ್ಲೆ ಕೊಡ್ತೇನೆ. ಓಕೆ ಸರ್ ಥ್ಯಾಂಕ್ಸ್ ಬೈ. ಹುಷಾರಿದೆ. ಹಾಂ ಹಾಂ ಸರಿ. ಸೊ ಫ್ಯಾಮ್ಲಿ ಇವ ನಮ್ಮ ಕ್ಲಾಸ್ಮೇಟ್ ನೀಲ್ಕಂಠ್ ಅಂತ. ಸೊ ಇವನು ಭಾಳ ಹೆಲ್ಪ್ ಮಾಡ್ತಾನೆ, ಕ್ಲಾಸ್ದಾಗೆಲ್ಲ ಭಾಳ ಮಜಾ ಮಾಡ್ತಿದ್ವಿ. ಥ್ಯಾಂಕ್ಸ್ ಪಾ ಭೈ, ಇಷ್ಟು ನೀ ನಂಬಿಕೆ ಇಟ್ಟು ಕೊಟ್ಟಿದ್ದಕ್ಕೆ. ಸೊ ಬರ್ರಿ ಈಗ ನೆಕ್ಸ್ಟ್ ಅವನಿಗೆ ಹಚ್ಚೋಣ. ಸೊ ಫ್ಯಾಮ್ಲಿ ಕಾಲ್ ಬರತೈತೆ ಬರ್ರಿ. ಹಲೋ ಹಲೋ ಹಾಂ ಅರ್ಚೆ. ಇಲ್ಲೇ ಹಾಂ ನಮ್ಮ ಕಡೆ 300 ರೂಪಾಯಿ ಅರೇಂಜ್ ಆಯ್ತು, ಅದನ್ನ ಹಾಕ್ಲಿ. 300 ರೂಪಾಯಿ ಅರೇಂಜ್ ಆಯ್ತಾ? ಹಾಂ ಸರಿ ಹಾಕ್ಲಿಪ್ಪ. 200 ರೂಪಾಯಿ ಯಾರ ಕಡೆ ಇದನ್ನ ಮಾಡ್ತೀನಿ. ಸರಿ ಸರಿ ಮಾಡ್ತೇನೆ. ನಂಬರ್ ಕಳಿಸಿ ಹಾಕ್ತೀನಿ. ಒಂದು ಕೆಲಸ ಮಾಡಿ ನಂದ ನಂಬರಿಗೆ ಹಾಕ. ನಾನು ಫೋನ್ಪೇ ನಡೀತಾವಲ್ಲ ಬಸ್ದಾಗ. ಫೋನ್ಪೇ ನಡೀತಾವ, ಬಟ್ ಒಂದೊಂದ್ರಾಗ ಕೇಳಬೇಕು. ಬಟ್ ಎಮರ್ಜೆನ್ಸಿ ಅಂತ 100 ರೂಪೀಸ್ ಇಟ್ಕೊಂಡು ಸರಿ ನೀ ನನ್ನ ನಂಬರಿಗೆ ಹಾಕಿ, ನಾ ಅವ್ರ ಕಡೆ ಇಸ್ಕೋತೇನೆ. ಸ್ವಲ್ಪ ಲಘು ಹಾಕಲ್ಲ, ಯಾಕಂದ್ರೆ ನಮ್ಮ ಅಕ್ಕನ ಕಡೆ ಇಸ್ಕೊಂಡೇನಿ. ಸರಿ 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 ಸರಿ. ಅಕ್ಕಿ ಕಡೆನೂ ಇಲ್ಲ, ಅದರ ಸಂಬಂಧ. ಹಾಂ ಹಲೋ 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 ಹಲೋ. ಬ್ಯಾಡ್ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ. ಏನ್ ಫ್ರಾಂಕ್? ಹಂಗೆ ಸುಮ್ಮ ಜಸ್ಟ್ ನಿನ್ನ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ. ನೀ ಮತ್ತು ಅವರಿಗೆಲ್ಲ ಕೇಳಿ ಹೇಳ್ತಾವ. ಥ್ಯಾಂಕ್ಸ್ಲಿ. ನಾ ಇಲ್ಲಿ ಧಾರವಾಡದಾಗ ಅದೇ ನಿನ್ನೆ ರಾತ್ರಿ ಬಂದೆ. ಎಲ್ಲರಿಗೂ ಕಾಲ್ ಮಾಡಿ ಹಿಂಗೆ ಪ್ರ್ಯಾಂಕ್ ಕಾಲ್ ಮಾಡತ್ತಿದ್ದೆ, ನಿಂಗೂ ಮಾಡಿದೆ. ಚೆಕ್ ಮಾಡಾತಿ
ಹಾಕ್ತೀನ ಯಾರ್ಯಾರು ಹಾಕ್ತಾರ ಯಾರ್ಯಾರು ಇಲ್ಲ ಅಂತ ಹೇಳಿ. ಹಂಗಲ್ಲ ಹಂಗ ಸುಮ್ಮ ನಿನ್ನ ಭರೋಸೆ ಐತ್ ಬೇಡ ಹಾ ನಿನ್ ಮ್ಯಾಗ ಭರೋಸೆ ಐತ. ನನ್ ಮ್ಯಾಲ ಭರವಸೆ ಇತ್ತ. ಬಟ್ ಹಂಗ ಸುಮ್ಮ ಇಲ್ಲ ನನಗ ಸುಳ್ಳಂತ ಬಾಳ ಅನ್ಸಾತಿತ್ತ. ಆದ್ರೂ ಯಾಕನ ಒಂಥರ ಪಾಪ ಏನ ಇರ್ಲಿ ಇಷ್ಟ ಹೆಲ್ಪ್ ಮಾಡಿಲ್ಲ. ಫ್ರ್ಯಾಂಕ್ ಕಾಲ್ ಮಾಡಿದ್ದಕ್ಕೆ 200 ರೂಪಾಯಿ ಹಾಕ್ ನಂಗ. ಓ ಲೇ ನೆಟ್ವರ್ಕ್ ಬರ. ಹಲೋ ಅದು ನನಗ್ ಗೊತ್ತಾಗ ಮಾತಾಡ. ಸರಿ ಥ್ಯಾಂಕ್ಸ್ ಲೇ ಥ್ಯಾಂಕ್ಸ್. ಅಕ್ಕಾಗೋ ಥ್ಯಾಂಕ್ಸ್ ಹೇಳ್ಬಿಡ. ಏ ಉಸಿರ ಕಟ್ಟಿಸ್ತಿದ್ದಿಲ್ಲ. ಎಲ್ಲ ರೆಕಾರ್ಡ್ ಆಗತೈತ್ರ ಹಿಂಗ ಹಾಕ್ತೇನೆ. ಇದೆಲ್ಲ ಭಯ ಆಗ್ತಿಲ್ಲ ಹಿಂಗ ಹಾಕ್ತೇನೆ. ಎದಕ್ ಹಾಕ್ತಿ? ಯೂಟ್ಯೂಬ್ ವಿಡಿಯೋ ಮಾಡತ್ತೇನೆ ನಾನು ಸೀರಿಯಸ್. ಸರಿ ಸರಿ ತಡಿ ಕಾಲ್ ಬರತೈತೆ ಹಚ್ತೇನೆ ನನಗೆ. ಆಯ್ತಾ ಸರಿ ಥ್ಯಾಂಕ್ಸ್ ಅಲ್ಲೇ ಥ್ಯಾಂಕ್ಸ್. ಸೊ ಹೆಲ್ಪ್ ಹೇಳಿದೆ ಪಾಪ ಅವ್ರು ಮತ್ತೆ ಅವ್ರ ಅಕ್ಕ ಕಡೆ ಹಾಕಿಸಿ ಅವೆಲ್ಲ ಬೇಡ ಅಂತ. ಸೊ ಮತ್ತೊಂದು ಕಾಲ್ ಇಲ್ಲಿ ಕಂಟಿಂದ. ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹಲೋ ಹಲೋ ಮಾಡ್ತೀನಿ. ಹಲೋ ಹಾಂ ಕಳ್ಸೇನ್ ಥ್ಯಾಂಕ್ಸ್ ಲೇ ಬಂದಾವ್. ಥ್ಯಾಂಕ್ಸಾ ಹುಷಾರ್ಲಿ. ಸರಿ ಸರಿ ಅಣ್ಣ ಸರಿ ಸರಿ. ಸೀರಿಯಸ್ ಮಸ್ಕಿರಿ ಇಷ್ಟು ಕೇಳತ್ತೆ ಅಂದ್ರೆ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ. ನಿಂಗೆ ಅಮೌಂಟ್ ಹಾಕ್ತೇನೆ ತಡಿ ನಾ ಹೊಳ್ಳಿ. ನನಗ ಅಂದ್ರು ಮತ್ತೆ ಥ್ಯಾಂಕ್ಸ್ ಪಾ ಬೈ ಇಷ್ಟು ನಂಬಿಕೆ ಇಟ್ಟು ಹಾಕಿದ್ದಕ್ಕೆ. ಯಾಕಂದ್ರೆ ನಾ ನಿನ್ನೆ ಬಂದೆ ರಾತ್ರಿ. ಹೌದಾ ಹಂಗ ಜಸ್ಟ್ ಪ್ರ್ಯಾಂಕ್ ಕಾಲ್ ಮಾಡತ್ತಿದ್ದೆ ಎಲ್ಲರಿಗೂ. ಡೌಟ್ ಇತ್ತು. ಹಾಂ ಮತ್ತೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಂತ ಥಿಂಕ್ ಮಾಡಿ. ಹಾಂ ಥ್ಯಾಂಕ್ಸ್. ವಿಡಿಯೋ ಮಾಡತ್ತೀನಿ. ವಿಡಿಯೋ ಆದ್ಮೇಲೆ ನನಗೆ ಹೊಳ್ಳಿ ಹಾಕ್ತೇನೆ. ಸರಿ ಸರಿ ನಾಷ್ಟ ಮಾಡ್ಬೇಕು. ಸರಿ ಹಚ್ತೇನೆ ನಾನು ನಿಂಗೆ. ಥ್ಯಾಂಕ್ಸ್ ಬೈ. ಸರಿ ಹಲೋ ಹಲೋ ಶಿವು. ಅದು ಕಳುವಾಗ್ಬಿಟ್ಟೈತ್ಲಿ. ರಾತ್ರಿ ಇಟ್ಟು ಮಲ್ಕೊಂಡಿದ್ದೆ. ಇಲ್ಲೇ ಸೈಡ್ ಇಟ್ಟು ಮಲ್ಕೊಂಡಿದ್ದೆ. ಅಂದ್ರೆ ಹೋದ ಸಲ ಬಂದಿದ್ನಲ್ಲ ನಾನು. ಅದ ನಂಬಿಕೆ ಮ್ಯಾಗೆ ಇಟ್ಟು ಮಲ್ಕೊಂಡಿದ್ದೆ. ಫೋನ್ ಒಂದು ನನ್ನ ಕಡೆನೇ ಇತ್ತು. ಪರ್ಸ್ ಗಿಂಬಲ್ ಮೈಕ್ ಎಲ್ಲ ಅದ್ರಾಗ ಇಟ್ಟಿದ್ದೆ. ಅದು ಯಾರೋ ತೊಗೊಂಡು ಹೋಗ್ಬಿಟ್ಟಾರ್ಲಿಪ್ಪ. ಇಲ್ಲೇ ಮಿನಿ ಬ್ಯಾಗ್ ಇಟ್ಕೊಂಡಿದ್ದೆ. ಬಟ್ ಮಿನಿ ಬ್ಯಾಗ್ ಅದರ ಹಾಕಿದ್ದೆ ನಾನು. ಅದು ತೊಗೊಂಡು ಹೋಗ್ಯಾರ. ಅಲ್ಲಿ ಪೊಲೀಸರಿಗೆ ಕೇಳಿದ್ರೆ ನಿಮ್ಮ ಕಬರ್ದ ನೀವು ಇರ್ಬೇಕು ಇದನ್ನ ಮಾಡೋಣ ಅಂತ ನನಗೆ ಹೊಳ್ಳಿ ಇದು ಮಾಡಿದ್ರು. ಅದಕ್ಕೆ ನಂಗೆ ಸ್ವಲ್ಪ ಒಂದು 500 ರೂಪಾಯಿ ಬೇಕಾಗಿತ್ತಲೇ ಅಣ್ಣ. ನಂದು ರಿಚಾರ್ಜ್ ಖಾಲಿ ಆಗ್ಬಿಟ್ಟೈತಿ. ನಾನು ಊರಿಗೆ ಹೋಗಿ ಬಂದ್ಬಿಟ್ಟೇವಲ್ಲ, ಎಲ್ಲ ರೊಕ್ಕ ಎಲ್ಲ ಖಾಲಿ ಆಗಿದ್ದು. ಅದಕ್ಕೆ ರಿಚಾರ್ಜ್ ಬಿಟ್ಬಿಟ್ಟಿನ. ಹೌದಾ ಮತ್ತೆ ಯಾವ್ದು ಬ್ಯಾಗ್ ಇಲ್ಲ ಏನ್ ಸೈಡ್? ಯಾವತ್ ಬ್ಯಾಗೇ ಇಲ್ಲ. ಬ್ಯಾಗ್ ಅಂತಂದ್ರೇನ ಅದ ಫೋಟೋ ಒಂದೇ ಇತ್ತ. ಅನ್ನಪೂರ್ಣೇಶ್ವರಿದ ತಗೊಂಡಿದ್ದ ಅದ ಒಂದ ಐತಿ. ದೊಡ್ಡ ಬ್ಯಾಗ್ ಇತ್ತಲ್ಲ ಕೈಯಾಗ ಅದೆಲ್ಲ ಹೋಯ್ತು. ಅದೆಲ್ಲ ತಗೊಂಡು ಹೋಗ್ಯಾರ. ಹುಷಾರಿರ್ಬಾರ್ದು ಸ್ವಲ್ಪ. ಅದು ರಾತ್ರಿ ಇಟ್ಟು ಮಲ್ಕೊಂಡಿದ್ದೆಲಿಪ್ಪ. ನಮ್ ದೋಸ್ತರು ಅವರು ಒಂದು ಪ್ರಾಬ್ಲಮ್ ಆಯ್ತಂತಾರೆ. ಬಂಡ್ಯಾಗ ಫೋನ್ ಸ್ವಲ್ಪ ಬಂಡ್ಯಾಗ ಒಂದು ಸೆಕೆಂಡ್ ತಡಿ. ಅವನಿಗೆ ನೀನು ಹೇಳಂಗ. ಹೇಳ್ತೀನಿ ತಡಿ ಒಂದೇ ಸೆಕೆಂಡ್. ನನ್ನ ಸೈಟ್ ರಿಚಾರ್ಜ್ ಖಾಲಿ ಆಗೈತೆ. ಅದೇ ರೊಕ್ಕ ಪ್ರಾಬ್ಲಮ್ಸ್ ಇದ್ರೆ ರಿಚಾರ್ಜ್ ಆಗ್ತಿಲ್ಲ. ಸರಿ ತಡಿ ಹಚ್ತೀನಿ. ಹೇಳು 9988 ಅದಲ್ಲ 636. ಅದೇ ಸರಿ ತಡಿ. ಪಾಪ ಚಲೋ ಅದ. ನೀವು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೇಕಷ್ಟ. ಹಲೋ ಹಲೋ ಶಿವು. ಅವ್ರ ತಂಗಿಯರು ಮಾತಾಡಿದ್ರು. ಅವರು ಕೊಡ್ತೀನಿ ಅಂತ ನಾ ಅಪಾರಿಗೆ ಕೇಳಿದ್ರೆ ಹಾಕ್ತಾರ ಅವ್ರ. ಮತ್ತು ಅವ್ರು ಸುಳ್ಳ ಟೆನ್ಷನ್ ಆಗ್ತಾರ ಅಂತ ಅಷ್ಟ. ನನ್ನ ಸೈಡ್ 1 ರೂಪಾಯಿನೂ ಇಲ್ಲ. ಫೋನ್ ಕಾನ್ಫರೆನ್ಸ್ ಹಾಕಿ ನಾನು ಮಾತಾಡ್ತೇನೆ ಒಂದು ಸೈಡ್. ನಮ್ಮ ಊರ್ದ ಬ್ಯಾಡ್ ತಡಿಪ್ಪ. ಇವಂಗ ಬಂಡ್ಯಾಗ ಕೇಳು ಅಂತ ತಡಿ.
ಬಂದೆ ಅವನ ಸೇಫ್ ನಮಗ. ಹುಷಾರ್ ಇರ್ಬಾರ್ದೇನೋ ಸ್ವಲ್ಪ. ಇಲ್ಲಪ್ಪ ಇಟ್ಕೊಂಡಿದ್ದು. ಹಾಂ ಹೆಂಗೇನಾಯ್ತು? ತಡಿ ಹೊಳ್ಳೆ ಹಚ್ಚಾತಾರ. ಹಲೋ. ಹಾಂ ಹಲೋ ಬಂಡೆ. ಹಾ ಹೇಳ. ಎಲ್ಲ ಕಳುವಾಗೈತಿ. ರಾತ್ರಿ ಇಟ್ಟು ಬ್ಯಾಗ್ ಮಾಡ್ಕೊಂಡಿದ್ದೆ, ಕಳುವಾಗೈತಿ. ಹಾ ಈಗ ಹೊಳ್ಳಿ ಬರಾಕು ಅಮೌಂಟ್ ಇಲ್ಲ ನನ್ನ ಕಡೆ. ಹಾ ಒಂದು 500 ರೂಪೀಸ್ ಬೇಕಾಗಿತ್ತ. ಹೌದಾ? ಕೇಳದಂತಡಿದ್ದು ಕೇಳ. ಸರಿ ಸರಿ. ಅಯ್ಯೋ ಪಾಪ ಹೇಳ್ತೇನಂತ ಶಿವ್ಗೆ ಹೇಳಿ. ಶಿವ್ಗೆ ಹೇಳೋನು. ಹಾಂ ಹಲೋ ಶಿವು. ಏನಂದ? ಅವ ನೋಡಿ ಹಾಕಿಸ್ತೇನೆ ಅಂತಂದ. ನೋಡ್ ಹಾಕಿಸ್ತೀನಿ ಅಂದೇನು? ಹಾಂ ಇಲ್ಲಿ ಯಾರಿಲ್ಲ ಮನೆ. ನಮ್ ದೋಸ್ತ ಅದನ, ಬಟ್ ಅವ್ನ ಫೋನ್ ಪೇನ 0 ಬ್ಯಾಲೆನ್ಸ್ ಐತಂದ. ಹಾಂ ಇರ್ಲಿ ತೋ, ನಿಂಗೆ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ ನಾ. ಇಲ್ಲಿ ಧಾರವಾಡದಾಗ ಅದೇನಿ. ಅದು ನಿನ್ನೆ ಬಂದೆ ನಾ ರಾತ್ರಿ. ಸೊ ಹಂಗೆ ಪ್ರ್ಯಾಂಕ್ ಕಾಲ್ ಮಾಡತ್ತಿದ್ದೆ ಎಲ್ಲರಿಗೂ. ನಾನೇ ಮಾನಸಿಕಾಗಿನೇ. ನೀ ಯಾವಾಗ ಸರಿ ಇರ್ತೀಳ, ಯಾವಾಗಲೂ ಮಾನಸಿಕ ಇರ್ತಿಲಿ. ಹಂಗಲ್ಲಿ ಎಷ್ಟ್ ದಿನ ಎಲ್ಲ ಚಲೋ ಅಡ್ಡಾಡಿದಿ. ಅವ್ನ ಒಮ್ಮೆ ಹಿಂಗಾದ್ರ ಬೇಜಾರಾಕೈತ. ಅದ ನಂದು ಟೈಮ್ ನೋಡಿ ಹೆಂಗಾಗೈತಿ. ನಂದು ರಿಚಾರ್ಜ್ ಇಲ್ಲ. ಪಾಪ ನೀಲ್ಯಾಗ ಹಚ್ಚಿದೆ, ನೀಲೇ ಹಾಕಿದ ಅಮೌಂಟ್. ಅರ್ಚನಾಗ ಹೇಳಿದೆ, ಆಕಿ ಹಂಗೆ ಬೇಕಾದಂಗೆ ಭಯಾತ್ಲ. ಮತ್ತು ಬೇರೆ ಫ್ರೆಂಡ್ಸಿಗೆ ಹಚ್ಚಿದೆ, ಅವ್ರು ಪಿಕ್ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಮಂದಿಗೆ ಮಾಡಿ. ಥ್ಯಾಂಕ್ಸ್ ಪಾ ಬೈ. ನಮ್ಮ ಮನೆ ಮುಂದೆ ಅಣ್ಣ ಇದ್ದಲ್ಲ, ಅದಕ್ಕೆ ಫೋನ್ ಹಚ್ಚಿದ್ದಾನೆ. ಅವ್ನು 5-6 ಅಲ್ಲ, ತಡಿ ಹೊಳ್ಳಿ ಕಾಲ್ ಮಾಡತ್ತ ನಾವು ಬಂಡೆ. ಹಲೋ. ಹಲೋ. ಹಾಂ ಹಲೋ ಬಂಡೆ. ಹಾಂ ಲೇ. ಇನ್ನೊಂದು ತಾಸು ಬಿಟ್ಟಾಗಿ ರೆಡಿ ಐತಿ. ಇನ್ನೊಂದು ತಾಸು? ಸರಿ ಇನ್ನೊಂದು ತಾಸು ಸ್ವಲ್ಪ ಜಲ್ದಿ ಆಗೋದಿಲ್ಲ? ನಾ ಜಲ್ದಿ ಕೆಲ್ಸಕ್ಕೆ ಹೋಯ್ನಂತ. ಹಾಂ ಈಗ ಹಾಕ್ಸ್ತಾನಂತ ಅವನು. ಅಂದ್ರೆ ನಾಷ್ಟ ಮಾಡಿಲ್ಲಪ್ಪ, ನಾ ಇನ್ನೂ ಹೊಟ್ಟೆ ಹೋಗಿತ್ತ. ಹೌದಾ? ಹಾಂ ಈ ಸದ್ಯ ನಿನಗೊಂದು 200 ಹಾಕ್ಲಿ. ಯಾರ ಕಡೆನಾ? ಥ್ಯಾಂಕ್ಸ್ ಲೇಪ. ಅದೇನು ಬ್ಯಾಡ್ ಬೇಡ, ಪ್ರ್ಯಾಂಕ್ ಕಾಲ್ ಮಾಡಿದ್ದೆ ನಾನು. ನೋಡ್ಲಿ ಬಂದೆ ಸೀರಿಯಸ್ ಇಲ್ತೋ. ಥ್ಯಾಂಕ್ಸ್. ಹಲೋ. ಥ್ಯಾಂಕ್ಸ್ ಪಾ ಬೈ, ಇಷ್ಟು ಕೇರ್ ಇರೋದಕ್ಕೆ. ಸಾಯಂಕಾಲ ನಾನು ಸೀರಿಯಸ್ ಮಾಡಿ ಎಲ್ಲರಿಗೆ ಫೋನ್ ಹಚ್ಚಿ ರೊಕ್ಕ ಚೆನ್ನಾಗಿ ಬಂದಿದ್ದು. ಥ್ಯಾಂಕ್ಸ್ ಪಾ ಬೈ, ಥ್ಯಾಂಕ್ಸ್. ಇನ್ನೂ ಕಾಡಿಸ್ತಿದ್ದೆ. ಹೋಲಿ ಬಿಡು ಮತ್ತೆ. ಎಷ್ಟ್ ದಿನ ಎಲ್ಲ ಜರ್ನಿ ಚಲೋ ಆಗಿ ವಿಡಿಯೋ ಹಾಕಿ ನಾ ಒಮ್ಮಕ್ಳು ಹಿಂಗ ಆದ್ರೆ ಹೆಂಗಪ್ಪ ಅನ್ಕೊಂಡೆ. ನಾನು ಹಂಗ ಅನ್ಕೊಂಡೆ. ಕಾಕಂದ್ರ ಹೆಸರ್ತಾರ. ಥ್ಯಾಂಕ್ಸ್ ಪಾ ಬೈ. ಸೊ ಫ್ಯಾಮಿಲಿ ಪಾಪ ಭಾಳ ಕಾಡಿಸಿದೆ. ನೆಕ್ಸ್ಟ್ ಹಚ್ಚೋನು. ಸೊ ಬರೀ ನೆಕ್ಸ್ಟ್ ಯಾರಿಗೆ ಹಚ್ಬೋದು ಟ್ರೈ ಮಾಡೋಣ. ಸೊ ಫ್ಯಾಮಿಲಿ ಇವ್ ನನ್ನ ಸ್ಕೂಲ್ ಫ್ರೆಂಡ್. ಸೊ ಬರೀ ಇವಂಗೆ ಹಚ್ಚೋಣ. ಸಾಮಾಜಿಕ ಮಾಧ್ಯಮ ಜಾಹೀರಾತು. ಮಮ್ ಒಂದು ಪ್ರಾಬ್ಲಮ್ ಆಗಿತ್ಲೆ. ಏನು? ಇದ್ಲೇ ಸಿರ್ಸಿ ಬಂದಿದ್ದೆ ನಾನು. ಅದು ನನ್ನ ಬ್ಯಾಗ್ ಅದು ಕಳುವಾಗ್ಬಿಟ್ಟೈತ್ಲಿ. ಇಲ್ಲಿಲ್ಲ, ನಾನು ಬಸ್ಸಿಗೆ ಬಂದಿದ್ದೆ. ಬಂದು ಇಳಿದಿದ್ದೆ ಮುರುಡೇಶ್ವರನಿಂದ. ಇಳ್ದೇನಿ, ರಾತ್ರಿ ಹೊತ್ತಿಟ್ಟು ಮಲ್ಕೊಂಡೇನಿ. ಬೆಳಗ್ಗೆ ಅಂದ್ರೆ ಇಲ್ಲ. ಅಲ್ಲೇ ಇದ್ದೀವ ಬೇರೆ ಕಡೆ ಹೋಗಿದ್ದು? ಇಲ್ಲ, ಮಲ್ಕೊಂಡಿದ್ದೆ ನಾ ರಾತ್ರಿ ಬಾಜು ಇಟ್ಟು. ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ? ಪೊಲೀಸ್ ಸ್ಟೇಷನ್ ಅದ, ಅಲ್ಲಿ ಪೊಲೀಸರಿಗೆ ಕೇಳಿದೆ ನಾನು. ಅದಕ್ಕೆ ಫೋನ್ ಒಂದು ಕಿಸ್ತ ಇಟ್ಕೊಂಡು ಮಲ್ಕೊಂಡಿದ್ದೆ, ಅದೊಂದು ಉಳ್ದೈತಿ. ಏನ್ ಭಾಳ ಇದ್ವು ಡಾಕ್ಯುಮೆಂಟ್ಸ್ ಏನಾರ ಇದ್ವು? ಅದೇನು ಇದ್ದಿದ್ದಿಲ್ಲ. ಅಮೌಂಟ್ ಮತ್ತು ಗಿಂಬಲ್ ಮೈಕ್ ಎಲ್ಲ ಇದ್ವು. ಎಷ್ಟು ಇಟ್ಟಿದ್ವಿ ಅಮೌಂಟ್ ಒಂದು 3,000 ರೂಪಾಯಿ ಇದ್ವು. ನಂಗೆ ಒಂದು 500 ರೂಪಾಯಿ ಫೋನ್ಪೇ ಮಾಡ್ತಿ, ನಾ ಊರಿಗೆ ಬರಾಕ ಬಂದು ಕೊಡ್ತೇನೆ ನಿನಗೆ. ಹೌದಾ? ತಡಿ ಮಾಡಿಸ್ತೇನೆ ತಡಿ. ಅಲ್ಲ ನಾ ಕೇಳಿದೆ. ನಿನ್ನ ಕಡೆ ಇದ್ರೆ ಮಾಡ, ಮತ್ತು ಬೇರೆಯವ್ರ ಕಡೆ ಎಲ್ಲ ಇದು ಬೇಡ. ಹುಡುಗರ ಕಡೆ ನನ್ನ ಕಡೆ ಅಂದ್ರೆ ನಾನು ಫೋನ್ಪೇ ಇಲ್ಲ ಕಡೆ ಮಾಡಿಸ್ತೇನೆ. ಇರ್ಲಿ ತಗೋ ಬಾಬಾ, ಥ್ಯಾಂಕ್ಸ್. ಪ್ರ್ಯಾಂಕ್ ಕಾಲ್ ಮಾಡಿದ್ದೆ.
ಪ್ರ್ಯಾಂಕ್ ಕಾಲ್ ಮಾಡಿದ್ದೆಪ್ಪ ಅಂದೆ. ನೀನ್ ಜಸ್ಟ್ ಸ್ಟೋರಿ ನೋಡಿದೇನ, ಹಾಂ ಇವನು ಸ್ಟೋರಿ ನೋಡೇನಿ ಹಿಂಗೆಲ್ಲ ಮಾಡ್ಯಾನಪ್ಪ ನಾತನ್ನ. ಹೇಳ್ತೋ ಪ್ರ್ಯಾಂಕ್ ಕಾಲ್ ಮಾಡಿದ್ದೆ, ಹಂಗೆ ಕಾಲ್ ಹಚ್ಚಿದ್ದು. ನಿನ್ನೆ ರಾತ್ರಿನೂ ಬಂದೆ 3 ಗಂಟೆಗೆ. ಬಂದಿ? ಹಾಂ ಬಂದೇನೆ. ನಾನು ನೀ ಸ್ಟೋರಿ ಹಾಕಿದ್ದಲ್ಲ, ಯಾರೋ ಬಾಜು ನಿನ್ ತಲೆ ಮೇಲೆ ನೋಡ್ಕೊಂಡಿದ್ದಲ್ಲ ಬಾಜು. ಹಾಂ ಅವ ಹೊತ್ತಾನ ನಾ ಮಾಡೇನಿ. ಇಲ್ಲ ಕಾರಣ ಮಾಡಿದ್ನಲ್ಲ ನೀನು ಹೇಳೋದ್ ನೋಡಿ. ಇಲ್ಲ ಅದು ನಿನ್ನ ಕಡೆನೇ ಇತ್ತಂದ್ರೆ ಅಮೌಂಟ್ ಹಾಕಿಸ್ಕೊತಿದ್ದೆ, ನಿನ್ಗೆ ಅಮೌಂಟ್ ಹಾಕಿಸ್ಕೊ ಮತ್ತೆ ಹೊಳೆ ಹಾಕ್ತಿದ್ದೆ. ಮತ್ತೆ ನೀ ಬೇರೆ ಅಂದ್ರೆ ಮತ್ತೆ ನಾವು ಮತ್ತೆ ನಾ ಅವ್ರಿಗೆ ಹಚ್ಚಿದ್ನಿ ಅಂದ್ರೆ ಅಲ್ಲಿದ್ದು ಮಿಸ್ ಆಗ್ಬಿಡ್ತೈತಲ್ಲ, ಅದಕ್ಕೆ. ಥ್ಯಾಂಕ್ಸ್ ಬಾಬಾ. ಆಯ್ತು ಬಂದಿ? ಬಂದೆ ನಿನ್ನ ರಾತ್ರಿ 3 ಗಂಟೆಗೆ. ನೀ ಬಂದಿ, ನೀ ಅವತ್ತು ಹೋಗಿ ನಾ ಅವತ್ತು ಜಾತ್ರೆ ಹೋದಿಪ್ಪ ಅಷ್ಟೂರು. ಅಷ್ಟರು ಜಾತ್ರೆಗೆ ಹೋದ್ರು. ನಿಂಗೆ ಕರಿಬೇಕ, ನೀ ಹೋಗಿದ್ದಲ್ಲ ಮತ್ತೆ ಹೋಗ್ಯಾನ್ ಬಿಡ, ಮತ್ತೆ ಬರ ಕರ್ದ ಅಂತ ಸುಮ್ಮನೆ ಪೂರಸ್ ಅಂತೂ. ಈಗ ಮೇ 8ಕ್ಕೆ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗೈತಿ. ಸರಿ ಬರೋಂತ ವ್ಲಾಗ್ ಮಾಡೋಂತಿ. ಸರಿ ಬಾ, ಮಾಡೋಣ. ನಿಮ್ಮ ಅಕ್ಕನ ಮದ್ವೆ ಅಂದ್ರೆ ನಮ್ಮ ಅಕ್ಕನ ಮದ್ವೆ ಮಸ್ತ್ ಮಾಡೋಣ. ಸರಿ. ಸೊ ಫ್ಯಾಮಿಲಿ ಮತ್ತೆ ಬೇರೆಯವ್ರ ಕಡೆ ಹಾಕ್ಸೋದು ಬೇಡ ಅಂತ ಹೇಳಿದೆ. ಸೊ ಫ್ಯಾಮಿಲಿ ಇಲ್ಲಿಗೆ ಎಂಡ್ ಮಾಡೋನಿದ್ದ, ಬಿಕಾಸ್ ಭಾಳ ಮಂದಿ ಮತ್ತೆ ಟೆನ್ಷನ್ ಹಾಕಾರ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ ಅಂತ. ಹಂಗೆ ಜಸ್ಟ್ ಯಾರ್ಯಾರಿಗೆ ಕಾಲ್ ಮಾಡಿದ್ದೆ ತಪ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಆ್ಯಸ್ ಅ ಫ್ರೆಂಡ್ ಸ್ವಲ್ಪ ಜೋಕ್ ಮಾಡಿದೆ ಅಷ್ಟು. ಕೇರ್ ಐತಲ್ಲ ನನ್ನ ಮ್ಯಾಗೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟ ನನಗೆ ಭಾಳ ಚಲೋ ಜನ ಸಿಕ್ಕಿದ್ರೆ ಎಲ್ಲ ಕಡೆ ಹೋದ್ರೂ ಸೇಫಾಗಿ ಬಂದೆ. ನೀವು ಹೋಗ್ರಿ, ಬಟ್ ನಿಮ್ಮ ಸೇಫ್ಟಿದಾಗ ನೀವು ಇರಿ. ಇದು ಪ್ರ್ಯಾಂಕ್ ರಿಯಲು ಆಗ್ಬೋದು, ಬಿಕಾಸ್ ನಾವು ಅಣ್ಣಂದು ಆತಲ್ಲಿ ಅದ ಒಂದು ಬೇಜಾರು, ಮತ್ತೇನಿಲ್ಲ, ಎಲ್ಲ ಚಲೋ ನಡೀತು. ಸೊ ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ನೋಡೋದು. ಬಾಯ್, ಲವ್ ಯು.